ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ, ನಮ್ಮ ಮನೆ ಹತ್ರ ಅಕ್ಕಪಕ್ಕ ಈ ಥರ ಗಿಡಗಳೆಲ್ಲ ಬೆಳೆದಿದೆ. ಈ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಹಾರ್ಟ್ ಶೇಪ್ ಎಲೆ. ಅದರಲ್ಲಿ ಈ ಥರ ಹೂ ಬಿಡುತ್ತೆ. ಇದು ಬೆಳಗ್ಗೆ ಮಾತ್ರ ಅರಳುತ್ತೆ, ಮಧ್ಯಾಹ್ನ ಅದು ಮೊಗ್ಗಾಗಿರುತ್ತೆ. ಇದು ಒಂಥರ ವೈಟ್ ಫ್ಲವರು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸಾಯಂಕಾಲದವರೆಗೂ ಹೀಗೆ ಇರುತ್ತೆ. ಎಷ್ಟು ಪುಟ್ಟದಾಗಿದೆ, ಆದರೆ ಅಷ್ಟೇ ಸುಂದರವಾಗಿದೆ. ಏನು ಏನು ಹಾಂ, ಇದು ನೋಡಿ ನಮ್ಮ ನಾಯಿ ಬ್ರೂನೋ, ನಾಯಿ ಮರಿ. ಇದು ಮನೆ ಮುಂದೆ ಸ್ವಲ್ಪ ಗಿಡ ಹಾಕಿದ್ದೀವಿ. ಶಂಖಪುಷ್ಪ ಇದು ಒಂದು ಆರೆಂಜ್ ಕಲರ್ ಹೂ ಬಿಡುತ್ತೆ. ಹೀಗೆ ಹೂ ಒಂಥರ ಚಿಕ್ಕ ಚಿಕ್ಕದಾಗಿರುತ್ತೆ, ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ. ಇದು ಒಂದು ಶೋ ಗಿಡ. ಇದು ನೋಡಿ ಬಸಳೆ ಸೊಪ್ಪು ಅಂತ. ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಬಸಳೆ ಸೊಪ್ಪನ್ನ ನಾವು ಸಾರಲ್ಲಿ ಮಿಕ್ಸ್ ಮಾಡ್ಬೋದು. ಮೊಸಪ್ಪು ಅಂತ ಮಾಡ್ತೀವಲ್ಲ, ಅದರಲ್ಲಿ ಮಿಕ್ಸ್ ಮಾಡ್ಬೋದು. ಅಥವಾ ಇದನ್ನು ಒಂದು ಬಜ್ಜಿ ಬೋಂಡನೂ ಮಾಡ್ತಾರೆ, ಅಥವಾ ಇದನ್ನು ಸೊಪ್ಪಿನ ಪಲ್ಯ ಮಾಡಿ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇದು ತಿನ್ನೋದಕ್ಕೂ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಹಾರ್ಟ್ ಬ್ಲಾಕೇಜ್ ಇದ್ದರೆ ಅದನ್ನು ಇದು ಕ್ಲಿಯರ್ ಮಾಡುತ್ತೆ ಅಂತ ಹೇಳ್ತಾರೆ. ಇದು ನೋಡಿ ಮೆಂತ್ಯ ಸೊಪ್ಪು ತೊಳೆದಿಟ್ಟಿದ್ದೀನಿ. ಬರೀ ಚಪಾತಿ ತಿನ್ನೋಕ್ಕೆ ಬೇಜಾರು ಅಂತ ಈ ಥರ ಮೆಂತ್ಯ ಸೊಪ್ಪನ್ನು ತೊಳೆದು ಅದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೋಬೇಕು, ತೊಳೆದ್ಬಿಟ್ಟು ಕಟ್ ಮಾಡಬೇಕು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನೆಲ್ಲ ಕಟ್ ಮಾಡಿರೋದನ್ನು ಒಂದು ಬೌಲ್ಗೆ ಹಾಕೋಬೇಕು. ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೋಡಿ, ಈಗ ಕಟ್ ಮಾಡಾಗಿದೆ. ಈ ಥರ ಬೌಲ್ಗೆ ಹಾಕೋತೀನಿ. ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಮಿಕ್ಸ್ ಮಾಡಬೇಕು. ಹಾಗಾಗಿ ಇದು ತುಂಬ ಟೇಸ್ಟ್ ಬರುತ್ತೆ, ಉಪ್ಪು ಜೀರಿಗೆ ಮಿಕ್ಸ್ ಮಾಡೋದ್ರಿಂದ. ಈ ಥರ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೋಬೇಕು. ಚಪಾತಿನ ನಾವು ಒಂದು ಚಪಾತಿ ಲಟ್ಟಿಸಿ ಅದನ್ನು ಸೈಡಲ್ಲಿ ಇಟ್ಕೊಂಡು, ಆಮೇಲೆ 2 ಚಪಾತಿ ಬೇಕಾಗುತ್ತೆ. ಒಂದು ಚಪಾತಿ ಹಾಕಿ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಇನ್ನೊಂದು ಚಪಾತಿನ ರೆಡಿ ಮಾಡ್ಕೋಬೇಕು. ಸೈಡಲ್ಲಿ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ರು ಆಯಿತು, ಒಂದು ಚಪಾತಿ ಮಾಡಿ. ಈಗ ಇನ್ನೊಂದು ಚಪಾತಿ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮೆಂತ್ಯ ಸೊಪ್ಪು, ಜೀರಿಗೆ, ಉಪ್ಪು ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನು ಹೀಗೆ ಸ್ಪ್ರೆಡ್ ಮಾಡಬೇಕು ಒಂದು ಚಪಾತಿ ಮೇಲೆ. ಮೆಂತ್ಯ ಸೊಪ್ಪು ಅದನ್ನೇನು ಬಾಡಿಸೋದೇನು ಬೇಡ, ಹಾಗೆ ಹಸಿ ಸೊಪ್ಪೇ ಹಾಕಬೇಕು. ಹಸಿ ಸೊಪ್ಪು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ. ಹಾಗೂ ನಾವು ಚಪಾತಿ ಬೇಯಿಸೋವಾಗ ಅದು ಸ್ವಲ್ಪ ಬೇಕಾಗುತ್ತಲ್ವ, ಹಾಗಾಗಿ ಅದು ತುಂಬ ಹಸಿನೂ ಇರಲ್ಲ, ಪೂರ್ತಿಯಾಗಿ ಬೆಂದೇ ಇರಲ್ಲ. ಈ ಥರ ಮೇಲೆ ಇನ್ನೊಂದು ಚಪಾತಿ ಹಾಕ್ಬಿಟ್ಟು ಈ ಥರ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಸ್ವಲ್ಪ ಹೀಗೆ ಒತ್ತಬೇಕು. ಏನು ಅಂದರೆ ಅದು ಬಿಟ್ಕೋಬಾರ್ದು ಅಂತ ಈ ಥರ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಬೇಕು. ಇದನ್ನು ಇವಾಗ ಹೆಂಚಿನ ಮೇಲೆ ಹಾಕಿ ಚಪಾತಿ ಸುಡೋ ಹಾಗೆ ಸುಡ್ತಾ ಇರಬೇಕು. ಇದನ್ನು ಸ್ವಲ್ಪ ಆದಷ್ಟು ಸಣ್ಣ ಉರಿಲಿ ಬೇಯಿಸಿದರೆ ಒಳ್ಳೆಯದು. ಜಾಸ್ತಿ ಉರಿ ಇಟ್ಬಿಟ್ರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು
ಸಣ್ಣ ಉರಿಲೇ ಬೇಯಿಸ್ತಾ ಇರಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಸನ್ಫ್ಲವರ್ ಆಯಿಲ್ ಹಾಕ್ತಾಯಿದ್ದೀನಿ. ನಿಧಾನ ಉರಿಯಲ್ಲಿ ಬೇಯಿಸಿ ಇದನ್ನು ಮತ್ತೆ ಇನ್ನೊಂದು ಕಡೆ ತಿರುಗಿಸ್ಬೇಕು. ಅದನ್ನ ಸ್ವಲ್ಪ ಮೇಲೆ ಪ್ರೆಸ್ ಮಾಡಬೇಕು, ಆಗ ಅದು ಬಿಟ್ಕೊಳ್ಳಲ್ಲ. ಈಗ ನೋಡಿ ಮತ್ತೊಂದು ಕಡೆ ತಿರುಗಿಸಿ ಹಾಕ್ತಾಯಿದ್ದೀನಿ. ಸುತ್ತಲೂ ಸ್ವಲ್ಪ ಅದನ್ನ ಒತ್ತಿ ಒತ್ತಿ ಬೇಯಿಸಬೇಕು. ಯಾಕಂದರೆ ಸ್ವಲ್ಪ ಅಂಚು ಹಾಗೆ ಉಳಿಯೋ ಚಾನ್ಸಸ್ ಇರುತ್ತೆ ಎಡ್ಜಲ್ಲಿ. ಹಾಗಾಗಿ ಅದನ್ನು ಸ್ವಲ್ಪ ಒತ್ತಿ ಒತ್ತಿ ಬೇಯಿಸೋದ್ರಿಂದ ಎಡ್ಜಸ್ ಎಲ್ಲ ಚೆನ್ನಾಗಿ ಸುಟ್ಟಿರುತ್ತೆ. ಇದು ನೋಡಿ ರೆಡಿ ಆಗಿದೆ, ಗರಿ ಗರಿಯಾದ ಮೆಂತ್ಯ ಸೊಪ್ಪಿನ ಚಪಾತಿ. ಒಂಥರ ನನಗೆ ಕ್ರಿಸ್ಪಿಯಾಗಿರೋದು ತುಂಬ ಇಷ್ಟ, ಹಾಗಾಗಿ ಕ್ರಿಸ್ಪಿಯಾಗೇ ಮಾಡಿದ್ದೀನಿ. ಇದು ತೊಂಡೆಕಾಯಿ ಪಲ್ಯ ಮಾಡಿದ್ದೀನಿ. ತೊಂಡೆಕಾಯಿನೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಮೆಂತ್ಯ ಸೊಪ್ಪಿನ ಚಪಾತಿ ಜೊತೆ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಒಂದು ಸ್ವಲ್ಪ ಇದು ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಉಪ್ಪು ಎಲ್ಲ ಸರಿಯಾಗಿದೆ ಇಲ್ಲ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಚಪಾತಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಟೇಸ್ಟ್ ಮೇಕರು. ನೋಡಿ ಸ್ವಲ್ಪ ತಿಂದು ನೋಡ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೆಂತ್ಯ ಸೊಪ್ಪು ಟೇಸ್ಟು, ಪಲ್ಯ ಎಲ್ಲ ನೀವು